ಶ್ರೀ ಬನಶಂಕರಿ ದೇವಸ್ಥಾನ, ಬೆಂಗಳೂರು. ಎಸ್ ಕಾರ್ಯಪ್ಪ ರಸ್ತೆಯಲ್ಲಿರುವ ಬನಶಂಕರಿ ದೇವಸ್ಥಾನವು ರಾಜ್ಯದ ಅನೇಕ ಜನಪ್ರಿಯ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಸುಮಾರು 106 ವರ್ಷಗಳ ಹಿಂದೆ ಸ್ಥಾಪಿಸಲಾಯಿತು ಮತ್ತು 20ನೇ ಶತಮಾನದ ದೇವಾಲಯವಾಗಿದೆ. ಶ್ರೀ ಬನಶಂಕರಿಯೇ ಮೂಲ ದೇವತೆ ಇದು ಮತ್ತು ಆಂಜನೇಯ ಸ್ವಾಮಿ ಸ್ವಯಂಭೂ ಎಂದು ಹೇಳಲಾಗಿದೆ. ಈ ದೇವಾಲಯದಲ್ಲಿ ಪ್ರವೇಶವನ್ನು ಬನಶಂಕರಿ ಎಂದು ಕರೆಯುತ್ತಾರೆ. 2010ರಲ್ಲಿ ಸರ್ಕಾರವು ಈ ದೇವಾಲಯ ಮುಜರಾಯಿ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ನವೀಕರಿಸಿದೆ. ಇತಿಹಾಸವನ್ನು ಉಲ್ಲೇಖಿಸುವಂತಹ ಯಾವುದೇ ಶಾಸನಗಳಾಗಲಿ ಅಥವಾ ಸ್ತಂಭಗಳ ಮೇಲಿನ ಶಿಲ್ಪಗಳು ಶಿವ ಪರಿವಾರಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಆಲಯದಲ್ಲಿ ಬಾವಿಯಿದ್ದು ಬಾವಿಯ ನೀರನ್ನು ಬಳಸಿ ಬನಶಂಕರಿ ದೇವಿಗೆ ನಿತ್ಯವೂ ಅಭಿಷೇಕವನ್ನು ಮಾಡಲಾಗುತ್ತದೆ. ಯಾವ ಸಮಯದಲ್ಲೂ ಈ ಬಾವಿಯ ನೀರು ಬತ್ತಿರುವುದಿಲ್ಲ ಇದುವರೆಗೂ. ದೇವಸ್ಥಾನದ ಮೂಲ ದೇವತೆ ಬಾದಾಮಿಯ ಬನಶಂಕರಿಯಾಗಿದ್ದು, ಪರೋಪಕಾರಿ ಗಣಿಗ ಶೆಟ್ಟಿ ಅವರ ವಂಶಕ್ಕೆ ಸೇರಿದ ಬಸಪ್ಪ ಶೆಟ್ಟಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಗ ದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ದೇವಿಯ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸುವಂತೆ ಆದೇಶಿಸಿತು. ಅದರಂತೆ ಅವರು 21 ಮೇ 1915ರಂದು ದೇವಾಲಯವನ್ನು ಸ್ಥಾಪಿಸಿದರು ಎಂದು ಬರೆಯಲಾಗಿದೆ ಮತ್ತು ಶಕ್ತಿ ಸ್ವರೂಪಿಣಿ ಮತ್ತು ಸಿಂಹವಾಹಿನಿಯ ಮುಖ್ಯ ವಿಗ್ರಹವಾಗಿದೆ. ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರದಂದು ನಿಂಬೆಹಣ್ಣಿನ ದೀಪವನ್ನು ಅರ್ಪಿಸುವ ಮತ್ತು ರಾಹುಕಾಲದ ಪೂಜೆ ಇಲ್ಲಿನ ವಿಶೇಷವಾಗಿದೆ. ಸಂತಾನಹೀನತೆ ಮತ್ತು ಜಾತಕ ದೋಷದ ಸಮಸ್ಯೆಗಳು ಭಯ ನಿವಾರಣೆಯಾಗುತ್ತವೆ ಎನ್ನುವ ನಂಬಿಕೆ ಇದೆ. ಶ್ರೀ ಬನಶಂಕರಿ ದೇವಿಯ ಆರಾಧನೆಯಿಂದ ಭಕ್ತರ ಅನೇಕ ಇಷ್ಟಾರ್ಥಗಳು ಈಡೇರುತ್ತವೆ. ಭಾದ್ರಪದ ಹುಣ್ಣಿಮೆಯಂದು ದೇವಿಯ ಜನ್ಮದಿನವನ್ನು ಸಹ ಆಚರಿಸಲಾಗುತ್ತದೆ. ಪ್ರತಿನಿತ್ಯ ವಿವಿಧ ಅಲಂಕಾರಗಳು, ವಿಶೇಷ ದಿನಗಳಲ್ಲಿ ಹೋಮ ಹವನಗಳು ಮತ್ತು ನವರಾತ್ರಿಯಂದು ವಿಶೇಷ ಆಚರಣೆಗಳನ್ನು ಈ ದೇವಾಲಯದಲ್ಲಿ ನಡೆಸಲಾಗುತ್ತದೆ. ಪ್ರತಿ ದಿನ ಮುಂಜಾನೆ ನೈವೇದ್ಯ, ಅಭಿಷೇಕ, ನೈವೇದ್ಯ, ಪೂಜೆ, ಪ್ರಸಾದ ವಿನಿಯೋಗ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಈ ದೇವಸ್ಥಾನದಲ್ಲಿ ಬಹಳಷ್ಟು ಜನಸಂದಣಿ ಇದ್ದು ಸುತ್ತಮುತ್ತಲ ಅನೇಕ ಜನರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಹಾಗೂ ಬಹಳ ಪ್ರಸಿದ್ಧವಾದ ದೇವಾಲಯ ಇದಾಗಿದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ಪರವಾಗಿಲ್ಲ.